2026ರಲ್ಲಿ ಹೊಸ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದರ ಸ್ಟೆಪ್ಗಳೆಂತವು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಮೊದಲನೇದಾಗಿ ಏನ್ ಬೇಕು, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೆ ನೋಡಿ, ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಪ್ರತಿ ವೀಕ್ಷಕರೇ, ಇದು ನನ್ನ ಹೊಸ ಚಾನಲ್, ಟೆಕ್ ಚಾನಲ್. ನಂದು ಮತ್ತೊಂದು ಚಾನಲ್ ಇದೆ, ನೀವೇನಾದ್ರು ನೋಡ್ಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದು ಮಾಹಿತಿ ಭರಿತವಾದಂತಹ ಚಾನಲ್, ಇನ್ಫಾರ್ಮೇಟಿವ್ ಚಾನಲ್. ಇತ್ತೀಚೆಗೆ ಯೂಟ್ಯೂಬ್ ಅಂತಕ್ಕಂಥದ್ದು ಟ್ರೆಂಡ್ ಆಗ್ತಾ ಇದೆ. ಜೊತೆಗೆ ಬಹುತೇಕವಾಗಿ ಯೂಟ್ಯೂಬ್ ನಲ್ಲೇ ಒಂದಷ್ಟು ಜನ ದುಡಿಲಿಕ್ಕೆ ಸಾಧ್ಯ ಇದೆ, ಪ್ಯಾಸಿವ್ ಇನ್ಕಮ್ ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಬದುಕಲ್ಲಿ ತನ್ನದೇ ಆದಂತ ನೆಲೆಗಳನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ದಿಸೆಯಿಂದಾಗಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ನ 2026ರಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಿಮ್ಗೆ ಮುಟ್ಟಿಸ್ಬೇಕು. ಅದರೊಟ್ಟಿಗೆ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮೊಂದಿಗೆ ನೀವು ಬನ್ನಿ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಈ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ 2026 ಅಂತಕ್ಕಂಥ ವಿಡಿಯೋನ ನಿಮ್ಗಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇಮೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳೋಣ. ನಿಮ್ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಬ್ರೌಸರ್ಗೆ ಹೋಗಿ, ಅಂದ್ರೆ ಗೂಗಲ್ ಕ್ರೋಮ್ ಇರುತ್ತೆ ಅಥವಾ ಎಡ್ಜ್ ಇರುತ್ತೆ, ಯಾವ್ದಕ್ಕಾರು ಒಂದಕ್ಕೆ ಹೋಗಿ ಆನಂತರದಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಈ ತರ ಒಂದು ಯೂಟ್ಯೂಬ್ ಲೋಗೋ ಬರುತ್ತೆ, ಫಸ್ಟ್ ಒನ್ನೇ www.youtube.com ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಯೂಟ್ಯೂಬ್ ಲಾಗಿನ್ ಅಲ್ಲಿ ಇದ್ದೀರಾ. ಇಲ್ಲಿ ನಿಮ್ಗೆ ಬಲಭಾಗದಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಇರ್ತಕ್ಕಂಥದ್ದು ಜಿಮೇಲ್ ತೋರಿಸ್ತಾ ಇರುತ್ತೆ. ಈಗ ಇನ್ನೂ ನೀವು ಜಿಮೇಲ್ ಕ್ರಿಯೇಟ್ ಮಾಡಿಲ್ಲ. ಯೂಟ್ಯೂಬ್ ಚಾನಲ್ ಒಳಗಡೆನೆ ನೀವು ಹೋಗ್ಬಿಟ್ಟು ಯೂಟ್ಯೂಬ್ ವೆಬ್ಸೈಟ್ ಅಲ್ಲೇ ಹೋಗಿ ನೀವು ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡೋದು, ಜೊತೆಗೆ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡೋದು, ಎರಡನ್ನೂ ಕೂಡ ಮಾಡ್ಬೋದು. ಈಗ ಈ ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಇರ್ತಕ್ಕಂಥ ಎಲ್ಲಾ ಇಮೇಲ್ ಅನ್ನ ಕಾಣಿಸ್ತಾ ಇರುತ್ತೆ. ಯಾವ್ದ್ರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಬೇಡಿ. ಆಡ್ ಅಕೌಂಟ್ ಅಂತ ಇರುತ್ತೆ, ಆಡ್ ಅಕೌಂಟ್ಗೆ ಬನ್ನಿ. ಇಲ್ಲೂ ಕೂಡ ನಿಮ್ಗೆ ಆಲ್ರೆಡಿ ಇರ್ತಕ್ಕಂಥ ಎಲ್ಲ ಜಿಮೇಲ್ ಗಳನ್ನ ತೋರಿಸ್ತಾ ಇರುತ್ತೆ. ಯಾವ್ದ್ರ ಮೇಲೂ ಕ್ಲಿಕ್ ಮಾಡಬೇಡಿ. ಯೂಸ್ ಅನದರ್ ಅಕೌಂಟ್ ಅನ್ನೋದ್ರ ಮೇಲೆ ಬನ್ನಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಿಮೇಲ್ ಕೊಟ್ಟು ಲಾಗಿನ್ ಆಗ್ತೀರಾ ಅಂತ ಕೇಳುತ್ತೆ. ನೀವಿಲ್ಲ, ಹೊಸದಾಗಿ ನನಗೆ ಒಂದು ಜಿಮೇಲ್ ಬೇಕು ಅಂತ ಕೇಳಿ ಅದರಲ್ಲಿ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್, ಫಾರ್ ಮೈ ಚೈಲ್ಡ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತಿದೆ. ಯೂಸಲಿ ಪರ್ಸನಲಿ ಮಾಡ್ಕೊಳ್ಳಿ, ಬಹಳ ಬೆಸ್ಟ್. ನಾನು ಕೂಡ ಫಾರ್ ಮೈ ಪರ್ಸನಲ್ ಯೂಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಜಿಮೇಲ್ಗೆ ನಿಮ್ಮ ನೇಮ್ ಅನ್ನ ಯಾವ್ದು ಕೊಡ್ತೀರಿ ಅಂತ ಕೇಳ್ತಾ ಐತೆ, ನೇಮ್ ಅನ್ನ ಕೊಡಿ. ಲಾಸ್ಟ್ ನೇಮ್ ಅನ್ನ ಕೇಳ್ತಾ ಐತೆ, ಲಾಸ್ಟ್ ನೇಮ್ ಆಪ್ಷನಲ್ ಆಗಿದೆ, ಬೇಕಾದ್ರೆ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು. ದೆನ್ ನೆಕ್ಸ್ಟ್ ಅಂತ ಕೊಡಿ. ದೆನ್ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಅನ್ನ ಕೊಡಿ. ದೆನ್ ಜೆಂಡರ್ ಅಂತ ಕೇಳ್ತಾ ಇದೆ, ಜೆಂಡರ್ ನ ಸೆಲೆಕ್ಟ್ ಮಾಡಿ. ದೆನ್ ನೆಕ್ಸ್ಟ್ ಅಂತ ಕೊಡಿ. ಈಗ ಇಮೇಲ್ ಯಾವ ತರ ಇರಬೇಕು ಅಂತ ಕೇಳ್ತಾ ಐತೆ, ಯಾವ ತರ ಇರಬೇಕು ಅಂತಕ್ಕಂಥದ್ದನ್ನ ಟೈಪ್ ಮಾಡ್ಕೊಳ್ಳಿ. ಜಿಮೇಲ್ ಹೇಗಿರ್ಬೇಕು ಅಂತ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ. ಇಲ್ಲೇನಾದ್ರೂ ಆಲ್ರೆಡಿ ಆ ಜಿಮೇಲ್ ಅಕೌಂಟ್ಗಳಿದ್ರೆ ನೀವು ಬೇರೆ ಜಿಮೇಲ್ ಅಕೌಂಟ್ ಅನ್ನ ಟೈಪ್ ಮಾಡಿ ಅಂತ ಕೇಳುತ್ತೆ. ಅದಿದ್ರೆ ಬೇರೆದನ್ನ ಟೈಪ್ ಮಾಡಿ. ಹೇಳ್ತಾ ಐತೆ ಕ್ರಿಯೇಟ್ ಎ ನ್ಯೂ ಇಮೇಲ್ ಅಡ್ರೆಸ್ ಅಂತ. ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿ ಏನಿದೆ ಇದು ಕ್ರಿಯೇಟ್ ಆಗುತ್ತೆ, ಮಾಡ್ಲಾ ಅಂತ ಕೇಳ್ತಾ ಐತೆ. ನೀವೇನಾದ್ರೂ ಅದು ಕರೆಕ್ಟ್ ಇದೆ, ಓಕೆ ಅಂತ ಹೇಳಿದ್ರೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬೇರೆ ಬೇರೆ ಇಮೇಲ್ ಐಡಿಯನ್ನ ತೋರಿಸುತ್ತೆ. ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿರೋ ತೋರಿಸುತ್ತೆ, ಮತ್ತೆ ಇನ್ನೊಂದು ತೋರಿಸುತ್ತೆ, ಮತ್ತೆ ಇನ್ನೊಂದು ತೋರಿಸುತ್ತೆ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಆಗ ನೆಕ್ಸ್ಟ್ ಕೊಡಿ. ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ನೋಡ್ಕೊಳ್ಳಿ. ದೆನ್ ಪಾಸ್ವರ್ಡ್ ಕೊಟ್ಕೊಳ್ಳಿ ಅಂತ ಕೇಳುತ್ತೆ, ಪಾಸ್ವರ್ಡ್ ಅನ್ನ ಕೊಡಿ. ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಕೇಳುತ್ತೆ, ಕೊಡಿ. ದೆನ್ ನೆಕ್ಸ್ಟ್ ಅಂತ ಕೊಡಿ. ದೆನ್ ಈ ತರ ಒಂದು QR ಕೋಡ್ ಓಪನ್ ಆಗುತ್ತೆ. ಇದನ್ನ ನಿಮ್ಮ ಫೋನ್ ನಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಫೋನ್ ನ ಕ್ಯಾಮರಾ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಸಾಕು. ದೆನ್ ನಿಮ್ಮ ಫೋನ್ ನಲ್ಲಿ ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಬರ್ತಾ ಇರುತ್ತೆ, ಅಲ್ಲಿ ವೆರಿಫೈ ಅಂತ ಕೊಡಿ. ನಿಮ್ಮ ಫೋನ್ ನಂಬರು ವೆರಿಫೈ ಆದ್ಮೇಲೆ ರಿಕವರಿ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ರಿಕವರಿ ಇಮೇಲ್ ಅಡ್ರೆಸ್ ಅನ್ನ ಒಂದೊಂದು ಕೊಡಿ. ದೆನ್ ನೆಕ್ಸ್ಟ್ ಅಂತ ಕೊಡಿ. ದೆನ್ ನಿಮ್ಮ ಇಮೇಲ್ ID ತೋರಿಸುತ್ತೆ, ನೀಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ದೆನ್ ನೆಕ್ಸ್ಟ್ ಅಂತ ಕೊಡಿ. ಈಗ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕೇಳುತ್ತೆ, ಅಗ್ರಿ ಅಂತ ಕೊಡಿ. ಈಗ ನಿಮ್ಮ ಜಿಮೇಲ್ ID ಕ್ರಿಯೇಟ್ ಆಗಿದೆ ಯೂಟ್ಯೂಬ್ ಅಕೌಂಟ್ ಒಳಗಡೆನೆ. ನೀವು ಈಗ ನಿಮ್ಮ ಜಿಮೇಲ್ ID ನಲ್ಲಿ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಇದ್ದೀರಿ, ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೀಟಾಗಿ ಕ್ರಿಯೇಟ್ ಆಗಿಲ್ಲ. ಅದರ ನೇಮು,
ಹ್ಯಾಂಡಲ್ಲು ಇದೆಲ್ಲ ಕ್ರಿಯೇಟ್ ಆಗಿಲ್ಲ. ಅದನ್ನ ಈಗ ನೀವು ರೆಡಿ ಮಾಡ್ಕೋಬೇಕು. ಈಗ ನಿಮ್ಮ ಈ ಒಂದು ಜಿಮೇಲ್ ಅಲ್ಲಿ ಯೂಟ್ಯೂಬ್ ಅಕೌಂಟ್ ಓಪನ್ ಆಗುತ್ತೆ. ಆದ್ರೆ ಯೂಟ್ಯೂಬ್ ನೇಮ್ ಎಲ್ಲ ಬೇಕಲ್ಲ, ಅದು ಇನ್ನೂ ಮಾಡಿಲ್ಲ. ಅದನ್ನ ನೀಟಾಗಿ ಮಾಡ್ಕೋಬೇಕೀಗ. ಈಗ ನಿಮ್ಮ ನೇಮಿನ ಮೊದಲ ಅಕ್ಷರದಲ್ಲಿ ಈ ಲೋಗೋ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಿಮ್ಮ ನೇಮು ಮತ್ತೆ ಇಮೇಲ್ ಐ ಡಿ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈಗ ನೀವು ಚಾನಲ್ ನೇಮ್ ಅನ್ನ ಕೊಡಬೇಕು. ಈಗ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಯಾವ್ದಾದ್ರು ಚಾನಲ್ ನೇಮ್ ಇದ್ರೆ ಕೊಡಿ, ಅಥವಾ ಈಗ ಕೊಟ್ಟು ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ಅಂದ್ರೂ ಕೂಡ ನೆಕ್ಸ್ಟ್ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೇಮ್ ಅನ್ನ ಕೊಟ್ರೆ ಹ್ಯಾಂಡಲ್ ಕೂಡ ಅದೇ ರೆಡಿ ಆಗುತ್ತೆ. ನಿಮ್ಗೆ ಇದೇ ಹ್ಯಾಂಡಲ್ ಇರಬೇಕು ಅಂದ್ರೆ ಕೊಡ್ಬೋದು, ಅಥವಾ ನೀವು ಚೇಂಜ್ ಮಾಡ್ಕೋಬಹುದು. ಮುಂದೆ ಯಾರಾದ್ರೂ @Dr. ಬಸು ಟೆಕ್ ಇನ್ಫೋ ಅಂತ ಏನಾದ್ರೂ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ನನ್ನ ಚಾನಲ್ ಓಪನ್ ಆಗುತ್ತೆ. ಅದಕ್ಕೆ ಇದು ಹ್ಯಾಂಡಲ್ನ ನೀವು ಮುಂದೆನೂ ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಕ್ರಿಯೇಟ್ ಚಾನಲ್ ಅಂತ ಮೇಲೆ ಕ್ಲಿಕ್ ಮಾಡಿ. ಈಗ ತೋರಿಸ್ತಾ ಇದೆ ಯುವರ್ ಚಾನಲ್ ಇಸ್ ಬಿಯಿಂಗ್ ಕ್ರಿಯೇಟೆಡ್, ಚೆಕ್ ಬ್ಯಾಕ್ ಇನ್ ಫ್ಯೂ ಮೂಮೆಂಟ್ಸ್ ಅಂತ ಬರ್ತಾ ಇದೆ. ಬಲಗಡೆ ಈಗ ಮೊದಲೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಲ್ಲ, ಹಾಗೆ ಕ್ಲಿಕ್ ಮಾಡಿದ್ರೆ ಈಗ ನೇಮ್ ಬರ್ತಾ ಇದೆ ನೋಡಿ. ಅಂದ್ರೆ ನಿಮ್ಮ ಚಾನಲ್ ನೇಮ್ ಬರ್ತಾ ಇದೆ, ಮತ್ತೆ ಹ್ಯಾಂಡಲ್ ಏನ್ ಕೊಟ್ಟಿದ್ದೀರೋ ಅದು ಬರ್ತಾ ಇದೆ. ಅದ್ರ ಕೆಳಗಡೆ ಈಗ ಕ್ರಿಯೇಟ್ ಚಾನಲ್ ಅಂತ ಬರ್ತಾ ಇಲ್ಲ, ವ್ಯೂ ಯುವರ್ ಚಾನಲ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಚಾನಲ್ ಕ್ರಿಯೇಟ್ ಆಗಿದೆ. ವೆರಿ ಸಿಂಪಲ್ ಆಗಿ ಕೆಲವೇ ಮಿನಿಟ್ಸ್ ಗಳಲ್ಲಿ ಇದು ರೆಡಿ ಆಗಿದೆ. ನೀವೀಗ ನಿಮ್ಮ ಚಾನಲ್ ನೇಮ್ ಕೆಳಗಡೆ ಇರ್ತಕ್ಕಂಥ ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಚಾನಲ್ ನೇಮ್ ಬರ್ತಾ ಇದೆ. ಮೋರ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬರ್ತಾ ಇದೆ. ಜೊತೆಗೆ ಇದು ಯಾವಾಗ ಜಾಯಿನ್ ಆಗಿದ್ದು ಅಂತಕ್ಕಂಥದ್ದು ಕೂಡ ಬರ್ತಾ ಇದೆ. ಶೇರ್ ಚಾನಲ್ ಇದೆ, ಇದನ್ನ ಶೇರ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಕ್ರಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟು ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಈ ಚಾನಲ್ ನಲ್ಲಿ ಅದು ಕುಳಿತಿರುತ್ತೆ. ವೀಕ್ಷಕರೇ, ಈಗ ನಾವು ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ನೇಮು ಮತ್ತೆ ಹ್ಯಾಂಡಲ್ ಅಷ್ಟೇ ಕ್ರಿಯೇಟ್ ಮಾಡಿದೀವಿ. ಇನ್ನು ಹಲವಾರು ಸ್ಟೆಪ್ಗಳು, ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟ್ರಕ್ಚರ್ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ವಿಚಾರಗಳನ್ನ ಅಲ್ಲಿ ನಾವು ನೀಟಾಗಿ ಸೆಟ್ ಮಾಡಬೇಕಾಗತ್ತೆ. ಆ ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ ಅನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಆ ದಿವಸದಿಂದಾಗಿ ಮತ್ತೊಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದು ನನ್ನ ಹೊಸ ಚಾನಲ್. ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹಿಂದಿನ ಚಾನಲ್ ನ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಇದನ್ನು ಕೂಡ ಸಪೋರ್ಟ್ ಮಾಡ್ತೀರಿ. ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದೇ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಇಂದ ಮಾತ್ರ ನೀವು ಈ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಆಗ್ಬೇಕಾಗತ್ತೆ. ಒಂದು ಪಾಸಿವ್ ಇನ್ಕಮ್ ಬೇಕು ಅಂತಕ್ಕಂಥವ್ರು ಯೂಟ್ಯೂಬ್ ಚಾನಲ್ ನ ನಾಳೆ ಅನ್ನೋದನ್ನೇ ಇವತ್ತೇ ಕ್ರಿಯೇಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಹೇಗೆ ಬೆಳಿಬೇಕು, ಮತ್ತೆ ಯಾವ ಟೆಕ್ನಿಕ್ ಗಳಿರುತ್ತೆ, ಮತ್ತೆ ಕಮ್ಯುನಿಟಿ ಗೈಡ್ ಲೈನ್ ಯಾವ ತರ ಇರುತ್ತೆ, ಚಾನಲ್ ಸೆಟಪ್ ಅನ್ನ ಹೇಗ್ ಮಾಡಬೇಕು, ಮಾನಿಟೈಸೇಷನ್ ಎಲ್ಲ ಹೇಗ್ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನ ನಾನು ಈ ಒಂದು ಚಾನಲ್ ನಲ್ಲೇ ಹಂಚ್ಕೊಳ್ಳಕ್ಕೆ ಅಂತಾನೆ ಚಾನಲ್ ಮಾಡಿದೀನಿ. ನೀವೇನಾದ್ರು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಕಂಪ್ಲೀಟ್ ವಿಚಾರವನ್ನ ಯೂಟ್ಯೂಬ್ ಸಂಬಂಧಪಟ್ಟಂತೆ ಮುಟ್ಟಿಸ್ಕೊಡುತ್ತೆ. ಪ್ರತಿವೀಕ್ಷಕರೇ, ನಿಮ್ಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಎಷ್ಟೋ ಯುವ ಪೀಳಿಗೆಗಳು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಬೇಕು ಅಂತಿದ್ದಾರೆ. ಜೊತೆಗೆ ಸೀನಿಯರ್ ಸಿಟಿಜನ್ಸ್ ಕೂಡ ಯೂಟ್ಯೂಬ್ ಬರ್ತಾ ಇದ್ದಾರೆ. ಆದಿಶೆಂದಾಗಿ ಇದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ತುಂಬಾ ಅವಕಾಶ ಇದೆ ಯೂಟ್ಯೂಬ್ ಅಲ್ಲಿ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ತಲುಪಲಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಟಾಪಿಕ್ ತೆಗೆದುಕೊಂಡು ನಿಮ್ಮಂಗೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.